ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ನೂತನ ತಿಂಗಳಿನಲ್ಲಿ ಈ ಹೃದಯಂಗಮ ಮಾತು ಎನ್ನುವ ಅನುದಿನದ ವಾಕ್ಯಧ್ಯಾನದ ಸರಣಿಗೆ ತಮ್ಮನ್ನು ಆಹ್ವಾನಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮ್ಮ ಮೇಲೆಯೂ ತಮ್ಮ ಕುಟುಂಬದ ಪ್ರಿಯರೆಲ್ಲರ ಮೇಲೆಯೂ ಇರಲೆಂಬುದಾಗಿ ಹಾರೈಸಿದ ಈ ತಿಂಗಳು ನಾವು ಧ್ಯಾನಿಸಲಿಕ್ಕಿರುವಂಥ ವಿಷಯ ದೇವರ ಕೋಪ. ಪ್ರತಿ ದಿವಸವೂ ದೇವರ ಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ವಾಕ್ಯವನ್ನು ಈ ತಿಂಗಳು ಪೂರ್ತಿ ಧ್ಯಾನಿಸಲಿಕ್ಕೆ ಸಾಧ್ಯವಾಗುವಂತೆ ದೇವರ ಆತ್ಮನು ನಮ್ಮನ್ನು ಬಲಪಡಿಸಲಿ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಧ್ಯಾನ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಈ ವಾಕ್ಯಗಳನ್ನ ನಾವು ಗ್ರಹಿಸಲಿಕ್ಕೆ ಸಾಧ್ಯವಾಗುವಂತೆ ದೇವರ ಆತ್ಮನು ತಾನೇ ನಮಗೆ ಬೋಧಿಸಲಿ. ಪರಲೋಕದ ತಂದೆಯು ನಮಗೆ ತನ್ನ ಜ್ಞಾನವುಳ್ಳ ವಾಕ್ಯವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಕರ್ತನಲ್ಲಿ ಪ್ರಿಯರೇ, ತಾವು ನಮ್ಮೊಂದಿಗೆ ಪ್ರತಿದಿನವೂ ಸಹಕರಿಸ್ತಾ ತಮ್ಮ ಪ್ರಾರ್ಥನೆಗಳಲ್ಲಿ ನಮಗಾಗಿ ಪ್ರಾರ್ಥಿಸ್ತಾ ನೀವು ತೋರುವಂಥ ಸಕಲ ಪ್ರೀತಿಯ ಔದಾರ್ಯಕ್ಕಾಗಿ ಕರ್ತನಿಗೆ ಸ್ತೋತ್ರ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಈ ತಿಂಗಳು ನಾವು ಅವಶ್ಯವಾಗಿ ದೇವರ ಕೋಪದ ಕುರಿತಾಗಿ ಇರುವ ವಾಕ್ಯಗಳನ್ನ ನೋಡ್ಲಿಕ್ಕಿದ್ದೇವೆ. ಇಲ್ಲಿ ನಾವು ಓದಿಕೊಂಡ ದೇವರ ವಾಕ್ಯದಲ್ಲಿ ದೇವರ ಕೋಪದ ಕುರಿತಾಗಿ ಬರೆದ ಮಾತು ಹೀಗಿದೆ: ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಈ ಮಾತುಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಇಲ್ಲಿ ತೋರಿ ಬರುತ್ತದೆ ಎಂಬುದಾಗಿ ನಿರ್ದಿಷ್ಟ ಘೋಷಣೆ ಇದೆ. ಇದು ನಿರ್ದಿಷ್ಟ ಘೋಷಣೆಯ ಹೊರತು ಒಂದು ಅನುಮಾನ ಉಂಟು ಮಾಡುವ ಮಾತು ಅಲ್ಲವೇ ಅಲ್ಲ. ಬರಬಹುದು, ಬರಲಿಕ್ಕೆ ಸಾಧ್ಯತೆ ಇದೆ, ಇಂಥ ಮಾತುಗಳು ಇಲ್ಲಿ ಇಲ್ಲ. ನೇರವಾಗಿ ತೋರಿ ಬರುತ್ತದೆ ಎನ್ನುವಂಥ ಮಾತು ಇಲ್ಲಿ ಬರೆಯಲಾಗಿದೆ. ದೇವರ ವಾಕ್ಯದ ವಿಶೇಷತೆ, ಮುಂದೆ ದೇವರ ಕೋಪ ಬರಲಿರುವುದನ್ನ ಅದು ಮುನ್ಸೂಚನೆಯಾಗಿ ಅನೇಕ ವಿಧದಲ್ಲಿ ದೇವರ ವಾಕ್ಯದ ಬೈಬಲಿನ ಅನೇಕ ಭಾಗಗಳಲ್ಲಿ ದೇವರು ಮಾತನಾಡಿದ್ದಾನೆ. ಕೆಲವೊಮ್ಮೆ ಆತನದೇ ನೇರ ನುಡಿಗಳನ್ನು ಪ್ರವಾದಿಗಳ ಮುಖಾಂತರವೂ ಯೇಸುಕ್ರಿಸ್ತನ ಬಾಯಿಂದಲೂ ಮತ್ತು ಅಪೊಸ್ತಲರ ಬಾಯಿಂದಲೂ ನಾವು ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ. ದೇವರ ಕೋಪದ ಕುರಿತಾಗಿ ದೇವರು ಮಾತನಾಡುವಾಗೆಲ್ಲ ಯಾವ ಕಾರಣದಿಂದ ಕೋಪ ಬರ್ತದೆ ಎಂಬುದನ್ನು ಆತನು ತೋರ್ಪಡಿಸ್ತಾನೆ, ಅದು ನಮಗೆ ವ್ಯಕ್ತಪಡಿಸ್ತಾನೆ. ಜೊತೆಗೆ ಕರುಣಾಶಾಲಿಯಾದ ದೇವರು ಆತನ ಕೋಪದಿಂದ ನಾವು ಹೇಗೆ ತಪ್ಪಿಸಿಕೊಳ್ಳಬಹುದು ಎಂಬುದನ್ನು ಸಹ ಆತನು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾನೆ. ದೇವರನ್ನ ಬಹಳ ಪ್ರೀತಿ ಸ್ವರೂಪನು, ಕರುಣಾಮಯಿ, ದಯಾಸಾಗರ, ಹೀಗೆ ಮಾತ್ರ ನೋಡುವವರಿಗೆ ಒಂದು ವೇಳೆ ದೇವರು ಕೋಪ ತೋರಿಸ್ತಾನೆ ಮತ್ತು ದೇವರು ತನ್ನ ಕೋಪವನ್ನು ವ್ಯಕ್ತಪಡಿಸ್ಲಿಕ್ಕಿದ್ದಾನೆ, ಆತನ ರೋಷಾಗ್ನಿ ಬರಲಿಕ್ಕಿದೆ ಎನ್ನುವಂಥ ಮಾತನ್ನು ಕೇಳಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟವಾಗಲಿಕ್ಕೂ ಸಾಧ್ಯ. ಹಾಗೆ ಯೋಚಿಸಲಿಕ್ಕೆ ಸಾಧ್ಯವಿಲ್ಲ. ಸರಳವಾಗಿ ಯೋಚಿಸೋದಾದರೆ ಒಂದು ಸರಳ ಗ್ರಹಿಕೆ: ಪ್ರತಿ ಮನುಷ್ಯರೊಳಗೆ ಒಳಗೆ ಪ್ರೀತಿಯೂ ಇದೆ, ಕೋಪವೂ ಇದೆ. ಹಾಗಾದರೆ ನನ್ನೊಳಗೆ ಪ್ರೀತಿ ಮತ್ತು ಕೋಪ ಎರಡೂ ಇರುವುದಾದರೆ ಅದು ಹೇಗೆ ಬಂತು? ಅದಕ್ಕೆ ಉತ್ತರ, ನಮ್ಮನ್ನು ಸೃಷ್ಟಿಸಿದ ದೇವರು ನಮ್ಮೊಳಗೆ ಪ್ರೀತಿಯ ಭಾವವನ್ನು, ಕೋಪದ ಭಾವವನ್ನು ಆತನು ಇಟ್ಟಿದ್ದಾನೆ. ಹಾಗಾದರೆ ನಮ್ಮೊಳಗೆ ಪ್ರೀತಿಯನ್ನು, ನಮ್ಮೊಳಗೆ ಕೋಪವನ್ನು ಕೊಟ್ಟದ್ದು ದೇವರಾಗಿರುವುದಾದರೆ ಆ ದೇವರಲ್ಲಿಯೂ ಪ್ರೀತಿ, ಕನಿಕರವು, ಕೋಪವು, ರೋಷವು ಇದ್ದೇ ಇದೆ. ಇಲ್ಲಿ ಒಂದು ಸ್ಪಷ್ಟವಾದ ವಿಷಯ, ಮುಂದೆ ಬರುವ ದೈವಕೋಪ ಎನ್ನುವಂಥ ಮಾತನ್ನು ನಾವು ವಾಕ್ಯದಲ್ಲಿ ಆಗಾಗ್ಗೆ ಓದಿದ್ದೇವೆ, ಕೇಳಿದ್ದೇವೆ. ಹಾಗಾದರೆ ಮುಂದೆ ದೈವಕೋಪ ಬರಲಿದೆ ಎನ್ನುವಂಥದ್ದು ದೇವರು ನಮಗೆ ಮುಂದಾಗಿ ಕೊಡ್ತಿರುವಂಥ ಮುನ್ಸೂಚನೆ. ಆದುದರಿಂದ ದೇವರು ಮುಂದೆ ಖಚಿತವಾಗಿ ತನ್ನ ಕೋಪವನ್ನು ತೋರಿಸುವವನ್ನೇ ಆಗಿರುವುದರಿಂದ
ಈಗ ನಮಗೆ ಆತನೊಂದು ಅವಕಾಶ ಕೊಟ್ಟಿದ್ದಾನೆ. ಅದರಿಂದ ನಾವು ತಪ್ಪಿಸಿಕೊಳ್ಳಲಿ ಎಂಬ ಅವಕಾಶ ಕಾಲಾವಕಾಶ ಆತನು ಕೊಟ್ಟಿದ್ದಾನೆ. ಹಾಗಾದರೆ ಆತನು ಈ ಕಾಲಾವಕಾಶ ಕೊಟ್ಟಿರುವುದರಲ್ಲಿ ಭಕ್ತರು, ವಿಶೇಷವಾಗಿ ಪೇತ್ರನು ಅದನ್ನು ಬರೆಯುವಾಗ, ದೇವರು ತಾನು ಕೋಪ ತೋರಿಸಿದ್ದಕ್ಕೆ ಮೊದಲು ತಾನೀಗ ತಾಳಿಕೊಂಡಿರುವ ಕಾಲ ಅಥವಾ ನಮಗೆ ಕೊಟ್ಟಿರುವ ಕಾಲವನ್ನು ಆತನು ದೇವರ ಈ ಭಾಗದಲ್ಲಿ ದೇವರ ಸ್ವಭಾವವನ್ನು ಹೇಳ್ತಾ ಇದು ದೇವರ ದೀರ್ಘಶಾಂತಿ ಎಂಬುದಾಗಿ ಹೇಳ್ತಾನೆ. ಕಾರಣ ಇವತ್ತೆಲ್ಲ ನಾಳೆ ನಾವು ಮಾನಸಾಂತರ ಹೊಂದಿ ಮನಸ್ಸನ್ನು ಬೇರೆ ಮಾಡಿಕೊಂಡು ದೇವರ ಕಡೆಗೆ ತಿರುಗಬಹುದು ಎಂಬುದಾಗಿ ದೇವರು ಕಾದಿದ್ದಾನೆ. ಹಾಗಾಗಿ ಮುಂದೆ ದೇವರ ಕೋಪ ಬರುವುದು ನಿಶ್ಚಯವಾದದ್ರಿಂದ ಈಗ ದೇವರು ತಪ್ಪಿಸಿಕೊಳ್ಳುವ ಮಾರ್ಗ, ರಕ್ಷಣೆ ಹೊಂದುವುದಕ್ಕೆ ಅವಕಾಶ, ರಕ್ಷಕನ ಅವಶ್ಯಕತೆ, ರಕ್ಷಣಾ ಕಾರ್ಯ, ಆ ರಕ್ಷಣಾ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ರಕ್ಷಕ ಯೇಸುಕ್ರಿಸ್ತನು, ಆ ರಕ್ಷಣಾ ಕಾರ್ಯ ಕಲ್ವಾರಿ ಶಿಲುಬೆಯಲ್ಲಿ ದೇವರು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಆತನು ಮಾಡಿದ ಕಾರ್ಯ. ಇವುಗಳ ನಿಮಿತ್ತವೇ ನಾವು ಇವುಗಳನ್ನ ನಂಬುವುದರಿಂದಲ್ಲ, ರಕ್ಷಕನನ್ನು ನಂಬಿ ರಕ್ಷಕನ ರಕ್ಷಣಾ ಕಾರ್ಯವನ್ನು ನಂಬಿ ದೇವರನ್ನು ಆಶ್ರಯಿಸುವುದರಲ್ಲಿ ನಾವು ಈ ದೇವರ ಕೋಪದಿಂದ ಬಿಡುಗಡೆ ಆಗಬೇಕೆಂಬುದಾಗಿ ದೇವರು ಬಯಸಿದ್ದಾನೆ. ಹಾಗಾಗಿ ನೀನು ದೇವಜನರ ಮಧ್ಯದಲ್ಲಿ ಒಂದು ಪ್ರಚಲಿತವಾಗಿರುವಂಥ ಮಾತು, ನೀನು ರಕ್ಷಣೆ ಹೊಂದಿದ್ದೀಯೋ. ಇದಕ್ಕೆ ಬಹಳ ಸುಲಭವಾಗಿ ಅನೇಕರ ಬಾಯಿಂದ ಬರುವಂಥ ಮಾತು, ಯಾವುದರಿಂದ ರಕ್ಷಣೆ? ಪಾಪದಿಂದ ರಕ್ಷಣೆ. ಯಾವ ತಪ್ಪಿಲ್ಲ, ಉತ್ತರದಲ್ಲಿ ತಪ್ಪಿಲ್ಲ. ಆದರೆ ಇನ್ನೂ ನಿಖರವಾಗಿ ನಾವು ಯೋಚಿಸಬೇಕಾದದ್ದು ದೇವರ ಕೋಪದಿಂದ ರಕ್ಷಣೆ. ದೇವರ ಕೋಪಕ್ಕೆ ಕಾರಣ ಪಾಪ. ಹಾಗಾಗಿ ದೇವರ ಕೋಪದಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ಪಾಪ ಪರಿಹಾರವನ್ನು ಹೊಂದಿಕೊಳ್ಳಲೇಬೇಕು. ಪಾಪ ಪರಿಹಾರ ರಕ್ಷಕನಾದ ಯೇಸುಕ್ರಿಸ್ತನಿಂದಲೂ ಆತನ ಸುರಿಸಿದ ರಕ್ತದಿಂದಲೂ ಸಾಧ್ಯ. ಹಾಗಾಗಿ ಆತನನ್ನು ನಂಬಬೇಕಾಗಿದೆ. ಇಲ್ಲಿ ತೋರಿ ಬರ್ತದೆ ಎನ್ನುವಂಥ ಮಾತು ಈ ಭಾಗದಲ್ಲಿ ಎಂಥವರ ಮೇಲೆ ಯಾವ ಕಾರಣಕ್ಕಾಗಿ ಬರ್ತದೆ ಎಂಬುದನ್ನು ಈ ವಾಕ್ಯ ಮಾತನಾಡ್ತದೆ. ಎಂಥವರ ಮೇಲೆ ಎನ್ನುವುದನ್ನು ಮೊದಲು ಬರ್ತದೆ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರು. ಅಂದ್ರೆ ದುಷ್ಟತನವನ್ನು ನಡೆಸಿ ಅಂದ್ರೆ ದೇವರಿಗೆ ವಿರುದ್ಧವಾಗಿ ಅಥವಾ ದೇವರ ನೀತಿಗೆ ವಿರುದ್ಧವಾಗಿ ನಡೆಸುವಂತ ಕಾರ್ಯಗಳದು ದುಷ್ಟತನ. ಸತ್ಯವನ್ನು ಅಣಗಿಸುವಂಥದ್ದು, ದೇವರ ಕುರಿತಾದ ವಿಷಯಗಳನ್ನ ಹಾಗೆಯೇ ಅವುಗಳನ್ನ ವಿರೋಧಿಸುವಂಥದ್ದು ಅಥವಾ ಅದನ್ನ ನಂಬಿದವರಿಗೆ ವಿರುದ್ಧವಾಗಿ ಕಾರ್ಯ ಮಾಡುವಂಥದ್ದು, ಅಥವಾ ದೇವರ ಕುರಿತಾದ ಸತ್ಯಗಳನ್ನ ಮರೆಮಾಚುವಂಥದ್ದು, ತಿರುಚುವಂಥದ್ದು, ಅದಕ್ಕೆ ತಪ್ಪು ಅರ್ಥಗಳನ್ನ ಅರ್ಥೈಸುವಂಥದ್ದು, ತಪ್ಪಾಗಿ ಬೋಧಿಸುವಂಥದ್ದು, ಅದಕ್ಕೆ ವಿರುದ್ಧವಾದ ಸಿದ್ಧಾಂತಗಳನ್ನ ಸಿದ್ಧಪಡಿಸುವಂಥದ್ದು, ಇವೆಲ್ಲವೂ ಸತ್ಯವನ್ನು ಅಣಗಿಸುವಂಥ ಕಾರ್ಯಗಳೇ. ಅಥವಾ ಸತ್ಯವನ್ನು ಪ್ರಬಲವಾಗಿ ಪ್ರತಿಪಾದಿಸುವಂಥವರ ವಿರುದ್ಧವಾಗಿ ಕ್ರೌರ್ಯ ಮೆರೆಯುವಂಥದ್ದು, ಇವೆಲ್ಲವೂ ಅಲ್ಲಿ ಸೇರ್ತದೆ. ಹಾಗಾಗಿ ಬರ್ತದೆ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ. ಹಾಗಾದರೆ ಈ ಮನುಷ್ಯರ ವಿಷಯದಲ್ಲಿ ಮುಂದೆ ಬರುತ್ತದೆ ಎಲ್ಲ. ರೋಮಪತ್ರಿಕೆ ರೋಮಪತ್ರಿಕೆಯನ್ನು ಓದುವುದಕ್ಕೆ ಆರಂಭಿಸಿದರೆ ಪದೇ ಪದೇ ನಾವು ಓದುವಂಥ ಒಂದು ಪದವಿದೆ ಆರಂಭದ ಕೆಲವು ಅಧ್ಯಾಯಗಳಲ್ಲಿ, ಎಲ್ಲ ಎಲ್ಲ ಎಲ್ಲ. ಈ ಎಲ್ಲ ಎನ್ನುವಂಥ ಮಾತು ಇದು ಸಾರ್ವತ್ರಿಕವಾಗಿ ಬರ್ತದೆ. ಯಾಕೆ ಸಾರ್ವತ್ರಿಕ? ಈ ಪತ್ರಿಕೆಯಲ್ಲಿ ಎರಡು ಗುಂಪುಗಳನ್ನ ತೋರಿಸ್ತಾನೆ, ಯಹೂದ್ಯರು ಮತ್ತು ಗ್ರೀಕರು. ಅಂದ್ರೆ ದೇವರ ಜೊತೆ ಮೊದಲು ಒಡಂಬಡಿಕೆ ಇದ್ದಂಥ ಇಸ್ರಾಯೇಲರು, ನಂತರದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ದೇವರೊಂದಿಗೆ ತಿರುಗಿ ಐಕ್ಯತೆಗೆ ಬರುವಂಥ ಇತರೆ ಜನರು, ಯಹೂದ್ಯರೇತರರು ಅಂದ್ರೆ ಅನ್ಯ ಜನರು. ಇವರನ್ನ ಸಂಬೋಧಿಸುವಾಗ ಯಹೂದ್ಯರು ಗ್ರೀಕರು ಎಂಬುದಾಗಿ ಹೇಳ್ತಾನೆ. ಯಹೂದ್ಯರಲ್ಲದವರನ್ನ ಗ್ರೀಕರು ಎಂಬುದಾಗಿ ಸಂಬೋಧಿಸಿ ಹೇಳುವಾಗ ಯಹೂದ್ಯರಲ್ಲದ ಇತರ ಪ್ರಪಂಚದ ಎಲ್ಲಾ ಜನರನ್ನ ಗ್ರೀಕರು ಎಂಬುದಾಗಿ ಅಲ್ಲಿ ಸಂಬೋಧಿಸಿ ಹೇಳ್ತಾನೆ. ಒಟ್ಟಾರೆ ಯಹೂದ್ಯರಾಗಲಿ ಗ್ರೀಕರಾಗಲಿ ಎಲ್ಲಾ ಮನುಷ್ಯರೆಂಬುದಾಗಿ ಸಾರ್ವತ್ರಿಕವಾಗಿ ಅನೇಕ ವಾದಗಳನ್ನ ಮಂಡನೆ ಮಾಡ್ತಾನೆ ಭಕ್ತನಾದ ಪೌಲ, ಅಪೊಸ್ತಲನಾದ ಪೌಲ. ಹಾಗಾಗಿ ಇಲ್ಲಿ ಬರ್ತದೆ, ಈಗ ಈ ಎಲ್ಲ ಎನ್ನುವಂಥ ವಿಷಯಕ್ಕೆ ಬರುವಾಗ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆ ಇಲ್ಲಿ ಮತ್ತೆ ಆರಂಭದಲ್ಲಿ ಎಂಥವರ ಮೇಲೆ ಮತ್ತು ಯಾವುದರ ಮೇಲೆ ಎಂಬುದಾಗಿ ಹೇಳಿದ್ನಲ್ಲ. ಈಗ ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರು ಆದರೆ ಎಂಥವರ ಮೇಲೆ, ಯಾವುದರ ಮೇಲೆ? ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ. ಹಾಗಾದ್ರೆ ಭಕ್ತಿಹೀನತೆಗೆ ಕಾರಣವಾದ ಏನೆಲ್ಲಾ ಚಟುವಟಿಕೆ ಇದೆಯೋ, ದೇವರನ್ನ ತಿರಸ್ಕರಿಸುವಂತ, ದೇವರನ್ನ ಅಲ್ಲಗಳೆಯುವಂತ ಯಾವುದೆಲ್ಲ ಚಟುವಟಿಕೆ ಇದೆಯೋ ಅದು ಭಕ್ತಿಹೀನತೆ. ಮತ್ತು ದೇವರನ್ನ ಅಲ್ಲಗಳೆದು ದೇವರಿಗೆ ಇಷ್ಟವಲ್ಲದ ಎಲ್ಲಾ ಚಟುವಟಿಕೆ ಕ್ರಿಯೆಗಳು ದುಷ್ಟತನ. ಇದನ್ನು ದೇವರು ನೋಡುವಾಗ ಆತನು ಹೇಳ್ತಾನೆ ಮೇಲೆಯೂ, 2 ಸತಿ ಮೇಲೆಯೂ ಅಂತಾನೆ. ಅದರ ಅರ್ಥ
ಒಂದು ವೇಳೆ ಒಬ್ಬ ಮನುಷ್ಯನು ತನ್ನ ಬಲಗೈಯಲ್ಲಿ ದುಷ್ಟತನ ಇಟ್ಟುಕೊಂಡಿದ್ರೆ ದೇವರ ಕೋಪ ಬಲಗೈ ಮೇಲೆ ಬರುತ್ತೆ. ಮತ್ತೊಬ್ಬ ಮನುಷ್ಯ ದುಷ್ಟತನವನ್ನ ತನ್ನ ಎಡಗೈಯಲ್ಲಿ ಇಟ್ಟುಕೊಂಡಿದ್ರೆ ದೇವರ ಕೋಪ ಎಡಗೈ ಮೇಲೆ ಬರುತ್ತೆ. ಅಲ್ಲಿಗೆ ದೇವರು ತನ್ನ ಕೋಪವನ್ನ ತೋರಿಸುವಾಗ ದುಷ್ಟತನ ಎಲ್ಲಿದೆ ಅದನ್ನು ಬಿಟ್ಟು ಇನ್ನೊಂದು ಕಡೆ ದೇವರು ತನ್ನ ಕೋಪ ತೋರಿಸುವವನಲ್ಲ. ಆತನ ಅನ್ಯಾಯಗಾರನಲ್ಲ. ಆತನ ಅನ್ಯಾಯಗಾರನಾದ ನ್ಯಾಯಾಧಿಪತಿ ಅಲ್ಲ. ಆತನ ಎಲ್ಲವುಗಳಲ್ಲಿ ತನ್ನ ನೀತಿಯನ್ನು ನೆರವೇರಿಸುವ ನ್ಯಾಯಾಧಿಪತಿ. ಹಾಗಾಗಿ ಅದರ ಮೇಲೆಯೇ ದೇವರ ಕೋಪ ತೋರಿ ಬರ್ತದೆ. ಇನ್ನೊಂದು ವಿಶೇಷವಾದ ಮಾತು ಇಲ್ಲಿ ಬರ್ತದೆ, ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರ್ತದೆ. ಇದೊಂದು ಬಹಳ ವಿಶೇಷವಾದ ಮಾತಾಗ್ತದೆ. ಯಾಕೆ? ದೇವರು ತನ್ನ ನುಡಿಯನ್ನ ಕಳಿಸಿದ ಎಲ್ಲಿಂದ? ಪರಲೋಕದಿಂದ. ದೇವರು ತನ್ನ ಕೃಪೆಯನ್ನು ಸುರಿಸುವಂಥದ್ದು ಎಲ್ಲಿಂದ? ಪರಲೋಕದಿಂದ. ದೇವರು ತನ್ನ ಮಗನನ್ನು ಕಳಿಸಿದ ಎಲ್ಲಿಂದ? ಪರಲೋಕದಿಂದ. ದೇವರು ತನ್ನ ಪವಿತ್ರಾತ್ಮನನ್ನು ಕಳಿಸಿದ ಎಲ್ಲಿಂದ? ಪರಲೋಕದಿಂದ. ದೇವರ ಆಶೀರ್ವಾದಗಳನ್ನ ಸುರಿಸುವುದು ಎಲ್ಲಿಂದ? ಪರಲೋಕದಿಂದ. ಬೇಡುವ ಭಕ್ತರಿಗೆ ದೇವರು ಉತ್ತರಿಸುವುದು ಎಲ್ಲಿಂದ? ಪರಲೋಕದಿಂದ. ಹೀಗೆ ದೇವರೆಲ್ಲವನ್ನ ದೇವರು ನಿತ್ಯ ಜೀವನ ಕೊಡುವುದೆಲ್ಲಿಂದ? ಪರಲೋಕದಿಂದ. ಹಾಗಾದ್ರೆ ಮೇಲಿನಿಂದಲೇ ದೇವರು ಹೀಗೆ ಅನೇಕ ಸಂಗತಿಗಳನ್ನು ಸುರಿಸ್ತಿರುವಲ್ಲಿ ತನ್ನ ಕೋಪವನ್ನು ಸಹ ಪರಲೋಕದಿಂದಲೇ ಅದನ್ನು ತೋರಿಸ್ತಾನೆ. ಪ್ರಿಯರೇ, ಪರಲೋಕದಿಂದ ತೋರಿ ಬರುತ್ತದೆ ಎನ್ನುವಂಥ ಮಾತು, ಬರುತ್ತದೆ ಎನ್ನುವಂಥ ಮಾತು ಕಡ್ಡಾಯವಾಗಿ ಬಂದೇ ಬರ್ತದೆ ಎಂಬುದಾಗಿ ಹೇಳ್ತಿರುವಂಥ ಮಾತು. ಹಾಗಾದ್ರೆ ಇದು ನಮಗೆ ದೊಡ್ಡ ಎಚ್ಚರಿಕೆ. ಹಾಗಾದರೆ ದುಷ್ಟತನವನ್ನು ನಡೆಸ್ತಾ, ಸತ್ಯವನ್ನ ತಿರುಚುತ್ತಾ ಅಥವಾ ಮರೆಮಾಚುತ್ತಾ ನಡೆಯುವಂಥ ಜನರು, ಭಕ್ತಿಹೀನತೆಯ ಸಂಗತಿಗಳು, ದುಷ್ಟತನ, ಇವುಗಳು ನಮ್ಮ ಜೀವಿತದಲ್ಲಿ ಇದೆಯೋ ಎಂಬುದಾಗಿ ಪರೀಕ್ಷಿಸಿಕೊಳ್ಳುವಂಥ ಒಂದು ಶ್ರೇಷ್ಠವಾದ ಕಾಲವಿದು. ದೇವರ ಕೋಪಕ್ಕೆ ನಾನು ಸಿಕ್ಕಿಕೊಳ್ಳಬಾರದು, ಇದರಿಂದ ನಾನು ತಪ್ಪಿಸಿಕೊಳ್ಳಬೇಕು. ಆದರೆ ತಪ್ಪಿಸಿಕೊಳ್ಳುವ ಕೆಲಸ ಏನು ಮಾಡಬೇಕೆಂಬುದಾಗಿ ನಿರ್ದಿಷ್ಟವಾಗಿ ಯೋಚಿಸತಕ್ಕ ಕಾಲವಿದು. ನೀನು ದೇವರ ಕೋಪದಲ್ಲಿ ಸಿಕ್ಕಿಕೊಳ್ಳಬೇಕೆಂಬುದು ದೇವರ ಚಿತ್ತ ಅಲ್ಲವೇ ಅಲ್ಲ. ಆದರೆ ದೇವರ ಕೋಪ ಕಡ್ಡಾಯವಾಗಿ ಬರ್ತದೆ. ಸೊದೋಮ್ ಗೊಮೋರ ಪಟ್ಟಣದ ಮೇಲೆ ದೇವರ ಕೋಪವು ಕಡ್ಡಾಯವಾಗಿ ಬಂತು. ನೋಹನ ಕಾಲದ ದುಷ್ಟತನಕ್ಕಾಗಿ ದೇವರು ತೀರ್ಮಾನಿಸಿದ ಜಲಪ್ರಳಯ ಪ್ರಪಂಚಕ್ಕೆಲ್ಲ ಕಡ್ಡಾಯವಾಗಿ ಬಂತು. ಕಾಲದುದ್ದಕ್ಕೂ ಕೆಟ್ಟತನವನ್ನು, ದುಷ್ಟತನ ಇರುವಂಥ ಎಲ್ಲ ಸ್ಥಳಗಳ ಮೇಲೆ ದೇವರ ಕೋಪವು ಈಗಾಗಲೇ ಎಷ್ಟೋ ಸಾರಿ ತೋರಿ ಬಂದದೆ. ಇನ್ನೂ ವಾಕ್ಯದಲ್ಲಿ ಮುಂದೆ ಇನ್ನೆಷ್ಟು ಬಾರಿ ಯಾವ ವಿಧದಲ್ಲಿ, ಯಾವ ಕಾಲದಲ್ಲಿ ಯಾವ ವಿಧದ ದೇವರ ಕೋಪ ತೋರಿ ಬರ್ತದೆ ಎನ್ನುವಂಥ ದೇವರ ಅನೇಕ ನ್ಯಾಯ ತೀರ್ಪುಗಳು ಬರೆಯಲಾಗಿದೆ. ಆ ಅನೇಕ ನ್ಯಾಯ ತೀರ್ಪುಗಳ ನಂತರ ಕಡೆಯ ನ್ಯಾಯ ತೀರ್ಪು ಸಹ ಬರೆಯಲಾಗಿದೆ. ನ್ಯಾಯ ತೀರ್ಪು ಎನ್ನುವಾಗೆಲ್ಲ ಅದು ದೇವರ ಕೋಪವೇ. ಪ್ರಿಯರೇ, ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ. ನಮಗಿಂತ ಹಿಂದೆ ಚರಿತ್ರೆಯಲ್ಲಿ ಅದಕ್ಕೆ ಸಾಕಷ್ಟು ನಿದರ್ಶನವಿದೆ. ಈಗ ನಮ್ಮ ಸಮಕಾಲೀನ ಜೀವಿತದಲ್ಲಿ ಅನೇಕ ಕಡೆ ಈ ಕೋಪದ ಅನೇಕ ತುಣುಕುಗಳನ್ನ ನಾವು ನೋಡ್ತಲೇ ಇದ್ದೇವೆ. ಗ್ರಹಿಸದೆ ಹೋದರೂ ನೋಡ್ತಲೇ ಇದ್ದೇವೆ. ಮುಂದೆಯೂ ಇದಾಗುವುದನ್ನು ದೇವರು ತಿಳಿಸಿದ್ದಾನೆ. ಹಾಗಾದರೆ ಇವುಗಳಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕರ್ತನ ಏರ್ಪಡಿಸಿದ್ದಾನೆ. ಹಾಗಾಗಿ ನಮ್ಮ ಹಠವನ್ನ, ಹೆಚ್ಚಳಿಕೆಯನ್ನ, ಗರ್ವವನ್ನ, ಅಹಂಭಾವವನ್ನ ಬಿಟ್ಟು ತಗ್ಗಿಸಿಕೊಂಡು ದೇವರ ಮುಂದೆ ಬಂದು ಆತನ ಕೋಪಕ್ಕೆ ಬದಲಾಗಿ ಆತನ ಕನಿಕರ, ಕ್ಷಮಾಪಣೆಯನ್ನು ಸಂಪಾದಿಸುವ ಕಾಲವಿದು. ತಗ್ಗಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯೇ, ನಿನ್ನ ಕೋಪ ಯಾರ ಮೇಲೆ, ಎಂಥದರ ಮೇಲೆ ಬರ್ತದೆ ಎಂಬುದನ್ನು ಈ ವಾಕ್ಯದಲ್ಲಿ ತಿಳಿಸಿದ್ದಿ. ಎಲ್ಲಿಂದ ಬರ್ತದೆ ಎಂಬುದನ್ನು ತಿಳಿಸಿದ್ದಿ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರ ಮೇಲೆ, ಅಣಗಿಸುವ ಮನುಷ್ಯರ ಮೇಲೆ, ಎಲ್ಲ ವಿಧದ ಭಕ್ತಿಹೀನತೆ ಮೇಲೆ, ಎಲ್ಲ ವಿಧದ ದುಷ್ಟತನದ ಮೇಲೆ ನಿನ್ನ ಕೋಪ ಬರ್ತದೆ ಎಂಬುದಾಗಿ ಹೇಳಿದಿ. ಇದನ್ನು ನೀನು ಪರಲೋಕದಿಂದ ಕಳುಹಿಸುತ್ತಿ ಅಥವಾ ಅಲ್ಲಿಂದಲೇ ಅದು ತೋರ್ಪಡ್ತದೆ ಎಂಬುದಾಗಿ ಹೇಳಿದಿ. ಇದು ಕಡ್ಡಾಯವಾಗಿ ಆಗುವ ವಿಷಯ ಎಂಬುದಾಗಿ ಹೇಳಿದ್ದಿ. ಇದನ್ನು ಹೇಳುವುದಕ್ಕೆ ಮೊದಲು ಚರಿತ್ರೆಯಲ್ಲಿ ದೇವರೇ ಈಗಾಗಲೇ ಯಾವ ವಿಧದಲ್ಲಿ, ಯಾವ ಭೌಗೋಳಿಕ ಪ್ರದೇಶಗಳಲ್ಲಿ, ಎಂಥ ಸಂದರ್ಭಗಳಲ್ಲಿ ನಿನ್ನ ಕೋಪ ತೋರಿದ್ದಿ ಎಂಬುದನ್ನು ನಾವು ತಿಳ್ಕೊಳ್ಳುವಂತೆ ಮಾಡಿದ್ದಿ. ನಮ್ಮ ಸಮಕಾಲೀನ ಆಗು ಹೋಗುಗಳಲ್ಲಿ ದೇವರ ಈಗಾಗಲೇ ಇಂಥ ಎಷ್ಟೋ ಸಂಗತಿಗಳನ್ನ ಕಂಡಿದ್ದೇವೆ. ಆದರೆ ಇದು ನಿನ್ನ ಕೋಪ ಎಂಬುದಾಗಿ ಅನೇಕ ಸಾರಿ ಗ್ರಹಿಸಲಿಲ್ಲ. ಮುಂದೆ ನೀನು ತೋರಲಿರುವ ಕೋಪದ ಕುರಿತಾಗಿ ಎಷ್ಟೋ ಮುನ್ಸೂಚನೆಯನ್ನು ಕೊಟ್ಟಿದ್ದಿ, ಪ್ರವಾದನೆಗಳನ್ನ ತಿಳಿಸಿದ್ದಿ. ದೇವರೇ, ನಾವು ನಿನ್ನ ಕೋಪಕ್ಕೆ ಸಿಕ್ಕಿಕೊಳ್ಳಬಾರದೆಂಬುದೇ ನಿನ್ನ ಚಿತ್ತವಾಗಿರುವಲ್ಲಿ ದೇವರೇ, ನಾವು ಇನ್ನೂ ಹೆಚ್ಚಳಿಕೆಯಿಂದ ನಡೆಯದೆ ತಗ್ಗಿಸಿಕೊಂಡು ನಿನ್ನ ಸಮೀಪದಲ್ಲಿ ನಿನ್ನ ಪ್ರಿಯಮಗನಾದ ಯೇಸು ಕ್ರಿಸ್ತನನ್ನು ನಾವು ರಕ್ಷಕನಾಗಿ ಕಂಡುಕೊಂಡು ಆ ರಕ್ಷಣಾ ಕಾರ್ಯದಿಂದ ನಮಗೆ ಸಿಕ್ಕುವ ಲಾಭವನ್ನು ಆಶ್ರಯಿಸುವುದಕ್ಕಾಗಿ ತಗ್ಗಿಸಿಕೊಂಡು ನಿನ್ನ ಬಳಿಗೆ ಬಂದು ನಿನ್ನದ ದೊರಕುವ ನಿನ್ನ ಕನಿಕರ, ನಿನ್ನ ಕ್ಷಮಾಪಣೆಯನ್ನು ಸಂಪಾದಿಸಿಕೊಳ್ಳುವ ಹೃದಯವನ್ನು ನಮಗೆ ಅನುಗ್ರಹಿಸು. ನಿನಗೆ ಮಹಿಮೆ ಆಗಲಿ. ಕರ್ತನೇ ಕಾರ್ಯ ಮಾಡು, ದೇವರಾತ್ಮನೇ ಕಾರ್ಯ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.